ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಪುಟ್ಟ ಮಾಹಿತಿಯನ್ನು ತಗೊಂಡ್ಬಂದಿದ್ದೀನಿ. ಇದು ಅವಕಾಡೋ ಹಣ್ಣು ಅಂದರೆ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಅಂತ ಕೂಡ ಕರಿತೀವಿ. ಬೆಣ್ಣೆ ಹಣ್ಣು ಸ್ವಲ್ಪ ದುಬಾರಿ, ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬೇರೆಲ್ಲ ಹಣ್ಣುಗಳಿಗಿಂತ ಅವಕಾಡೋ ಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಗರ್ಭಿಣಿಯರಿಗೆ ಅವಕಾಡೋ ಹಣ್ಣು, ಹಾಗೆ ಮಗುವಿಗೆ, ತಾಯಿ ಹಾಗೂ ಮಗುವಿನ ಆರೋಗ್ಯವನ್ನ ಕಾಪಾಡುತ್ತೆ. ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಾನೆ ಹೇಳಬಹುದು. ಇದರಲ್ಲಿ ವಿಟಮಿನ್ಗಳು, ಖನಿಜಾಂಶ, ಫೈಬರ್ ಹಾಗೆ ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿದೆ. ಹಾಗೆ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಅಂತ ಹೇಳ್ಬೋದು. ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಕಡಿಮೆ ಕಾರ್ಬೋಹೈಡ್ರೇಟ್ ಅಂಶಗಳು ಇರೋದ್ರಿಂದ ಇದು ತೂಕ ಇಳಿಕೆ ಮಾಡೋಕೆ ಸಹಕಾರಿ. ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಅವಕಾಡೋದಲ್ಲಿರುವ ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನ ಸುಧಾರಣೆ ಮಾಡುತ್ತೆ. ಹಾಗೆ ಉರಿಯೂತ ಕಡಿಮೆ ಮಾಡುತ್ತದೆ. ಹಾಗೆ ಕೀಲು ನೋವು, ಕಣ್ಣಿನ ಆರೋಗ್ಯ, ಕ್ಯಾನ್ಸರ್ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಬಹಳ ದುಬಾರಿ ಅಂತಾನೆ ಹೇಳ್ಬೋದು. ನಮ್ಮ ಸೈಡ್ ಎಲ್ಲ ಈ ಕೊಡಗಿನ ಕಡೆ ಇದು ನಾವು ಬೆಳಿತೀವಿ ಅಂದ್ರೆ ನಮ್ಮ ತೋಟಗಳಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಇದನ್ನ ಹೊರಗಡೆಯಿಂದ ಬಂದು ಕೊಂಡ್ಕೊಂಡು ತಗೊಂಡು ಹೋಗ್ತಾರೆ. ಬೆಂಗಳೂರಲ್ಲೆಲ್ಲ ಇದ್ರ ಪ್ರೈಸ್ನ ಕೆಜಿಗೆ 400ಗೆಲ್ಲ ಮಾರ್ತಾರೆ. ಆದ್ರೆ ಬೆಳೆಯೋರಿಗೆ ಸಿಗೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅಂತ ಹೇಳ್ಬೋದು. ಆದ್ರೆ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಎಷ್ಟು ರೇಟ್ ಆದ್ರೂ ತಗೊಂಡು ತಿನ್ಬೇಕು ಅಂತ ಅಂದ್ರೆ ಅದರ ರುಚಿ ಕೂಡ ಹಾಗೇನೆ ಇರುತ್ತೆ. ಇದನ್ನ ಕ್ಲೀನ್ ಆಗಿ ಹಣ್ಣಾದ್ಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಸ್ಮೆಲ್ ಅಂತ ಏನೂ ಇರೋದಿಲ್ಲ. ಇದು ಮುಟ್ಟಿದಾಗ ಸ್ಮೂತ್ ಆಗಿ ಸಿಗುತ್ತೆ. ಅಂದ್ರೆ ಮುಟ್ಟಿದಾಗ ಅದು ಮೆತ್ತಗಿದ್ರೆ ಹಣ್ಣಾಗಿದೆ ಅಂತ. ಹಾಗೆ ಕ್ಲೀನ್ ಆಗಿದ್ರ ಸಿಪ್ಪೆನ ಕೂಡ ಎಷ್ಟು ಈಸಿಯಾಗಿ ತೆಗಿಬಹುದು. ಹಾಗೆ ಇದ್ರ ರುಚಿ ಅಂತೂ ಒಂದ್ಸತಿ ಸಿಕ್ಬಿಟ್ರೆ ಅವಾಗ ತಿಂತಾನೆ ಇರ್ಬೇಕು ಅಂತ ಅನ್ನಿಸುತ್ತೆ. ಅವಾಗವಾಗ ಈ ತರ ಬಿಡಿಸ್ಕೋಬೇಕು. ಕಟ್ ಮಾಡ್ಕೊಳ್ಳೇಬೇಕು ಅಂತ ಇಲ್ಲ. ಈ ತರ ಒಂದು ರೌಂಡ್ ಕಟ್ ಮಾಡ್ಕೊಂಡ್ರೆ, ಅಡ್ಡಕ್ಕೆ ಒಂದು ಪೀಸ್ ಕಟ್ ಮಾಡಿ ನಂತರ ಈ ತರ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಆಗಿ ಅದಕ್ಕೆ ಅದ್ರ ಮೇಲೆ ಶುಗರ್ ಅನ್ನ ಹಾಕೊಂಡು ನಾವು ಸ್ಪೂನಲ್ಲಿ ಕೂಡ ಬೈಟ್ ಮಾಡ್ಕೋಬಹುದು ಅದನ್ನ, ಅಥವಾ ಮಿಕ್ಸಿ ಜಾರ್ಗೂ ಹಾಕೋಬಹುದು. ಹಾಗೆ ಇದರಿಂದ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬಹುದು. ತುಂಬಾ ಒಳ್ಳೇದು. ಇದ್ರ ಜ್ಯೂಸ್ ಕೂಡ ನಮಗೆ ತುಂಬಾನೇ ಒಳ್ಳೇದು, ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ನಾವಿವತ್ತು ಶುಗರ್ ಜೊತೆ ಹಾಕೊಂಡು ಇದ್ ಮಾಡ್ತಾ ಇದೀವಿ. ನನ್ನ ಮಗ ಎಲ್ಲಾನು ಬಿಡಿಸಿ ಬಿಡಿಸಿ ಇಡ್ತಾ ಇದ್ದಾನೆ. ಹಾಗೆ ಇದ್ರ ಬೀಜ ಇರುತ್ತಲ್ಲ, ಅದನ್ನ ಕೂಡ ಯಾವ್ದಾದ್ರು ತೋಟದ ಹತ್ರನ, ಗಿಡದ ಹತ್ರ, ಬೇಲಿ ಹತ್ರ ಇಟ್ಬಿಟ್ರೆ ಅದಾಗೆ ಮೊಳಕೆ ಹೊಡೆದು ಮತ್ತೊಂದು ಮರವಾಗತ್ತೆ ಅಂತ ಹೇಳ್ಬೋದು. ಸುಮ್ನೆ ಎಸ್ತು ಅಥವಾ ವೇಸ್ಟ್ ಮಾಡಿ ಅದಕ್ಕೆ ಏಟು ಮಾಡಿ ಬಿಸಾಡೋ ಬದಲು ಅದರಿಂದ ಇನ್ನೊಂದು ಮರ ಆಗಿ ಇನ್ನಷ್ಟು ಹಣ್ಣುಗಳನ್ನ ಕೊಡತ್ತೆ ಅಂತ ಹೇಳ್ಬಹುದು. ನಾವು ಬೆಂಗಳೂರಲ್ಲಿ ಇದ್ದ ಟೈಮಲ್ಲಿ ಇದಕ್ಕೆಲ್ಲ 300-400ಗೆಲ್ಲ ಮಾರ್ತಿದ್ರು ಕೆಜಿ. ನಮ್ಮೂರಲ್ಲಂತೂ ತುಂಬಾನೇ ಕಡಿಮೆ, ಅಂದ್ರೆ ತೋಟದಲ್ಲೇ ಸಿಕ್ಬಿಡತ್ತೆ ಅಂತ ಹೇಳ್ಬೋದು. ನೋಡಿ, ಅದ್ರ ಬೀಜ ಈ ತರ ಇರತ್ತೆ. ನಂತರ ಇದಕ್ಕೆ ಸ್ವಲ್ಪ ಶುಗರ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಶುಗರ್ ಆಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಬೆಣ್ಣೆ ಹಣ್ಣು ಅಂತಾನೆ ಕರೀತಾರೆ ಇದನ್ನ. ಒಳ್ಳೆ ಐಸ್ ಕ್ರೀಮ್ ತಿಂದಿರೋ ತರಾನೇ ಫೀಲ್ ಆಗುತ್ತೆ. ಕೆಲವೊಮ್ಮೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಕೂಡ ಗ್ರೈಂಡ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಸ್ವಲ್ಪ ಕಚ್ಚೋದಕ್ಕೆ ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗ್ಲಿ ಅನ್ನೋರು ಈ ತರ ಸ್ಪೂನ್ ಇಂದ ಕೂಡ ಬೈಟ್ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು. ದಿನಕ್ಕೆ ಒಂದು ಆಪಲ್ ತಿಂದ್ರೆ ಹೇಗೆ ದೇಹಕ್ಕೆ, ಆ ದೇಹದ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೋ ಹಾಗೆ ದಿನಕ್ಕೊಂದು ಅವಕಾಡೋ ಕೂಡ ತುಂಬಾ ಉತ್ತಮ ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಹಾಗೆ ಹೃದಯದಲ್ಲಿ ಅಂದ್ರೆ ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ. ನೋಡೋದಕ್ಕೆ ಸಣ್ಣನೇ ಇರ್ತಾರೆ, ಬಟ್ ಅವ್ರಿಗೆ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ. ಈಗೆಲ್ಲ ಇದೇ ತರ ಸಮಸ್ಯೆಗಳು, ಯಾವ ತರ ಹೆಲ್ದಿ ಆಗಿರೋ ತರ ಇದ್ರೂ ಒಳಗಡೆ ತುಂಬಾನೇ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ಜನ. ಹಾಗಿದ್ದಾಗ ಕೆಲವರಿಗೆ ಕೊಲೆಸ್ಟ್ರಾಲ್ ಇರುತ್ತೆ, ಕೆಲವರಿಗೆ ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ. ಹಾಗಾಗಿ ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಇರೋರು ಕೂಡ ಈ ಬಟರ್ ಫ್ರೂಟ್ ನ ಉಪಯೋಗಿಸೋದು ತುಂಬಾ ಉತ್ತಮ. ಅವ್ರಿಗೆ ಹಾರ್ಟ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಹಾಗೆ ಇದನ್ನ ಸಕ್ಕರೆ ಜೊತೆಗೆ ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ. ಇದನ್ನ ಸಪ್ಪೆ ಕೂಡ ಬ್ರೆಡ್ ಅಲ್ಲಿ ಕೂಡ ಹಾಕಿ ಸ್ಯಾಂಡ್ವಿಚ್ ತರ ಮಾಡಿ ತಿನ್ಬೋದು. ಅದು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ಒಳ್ಳೇದು. ಬ್ರೇಕ್ಫಾಸ್ಟ್ ಆತರ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ತಿನ್ಬಹುದು. ಮಕ್ಕಳೆಲ್ಲ ಸ್ವಲ್ಪ ಸಕ್ಕರೆ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾವು ಸಕ್ಕರೆ ಎಲ್ಲ ಹಾಕೊಂಡು ಯೂಸ್ ಮಾಡ್ತೀವಿ. ಬ್ರೆಡ್ ಜೊತೆ ಕೂಡ ತಿಂದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನಾಕ್ಸ್ ತರಾನು ಮಾಡ್ಕೋಬಹುದು. ಇದ್ರ ಸೈಜ್ ನ ಚಿಕ್ಕ ಚಿಕ್ಕದಾಗಿ ಚೀಸ್ ತರ ಕಟ್ ಮಾಡ್ಕೊಂಡು ಬ್ರೆಡ್ ಸ್ಲೈಸ್ ಗಳ ಮಧ್ಯದಲ್ಲಿ ಇಟ್ಟು ನೀವು ಸೇವಿಸಬಹುದು. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.